ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಯೂನಿಕ್ ಡಿಸೈನ್ನ ಪ್ರೆಸೆಂಟ್ ಮಾಡ್ತಿದ್ದೀನಿ. ಇದು ಒಂದು ಪ್ರಿಂಟ್ರೆಸ್ಟ್ ಡಿಸೈನು. ತುಂಬ ಜನ ರಿಕ್ವೆಸ್ಟ್ ಮಾಡಿದರು ಇದದು ಟ್ಯುಟೋರಿಯಲ್ ತೋರಿಸಿ ಅಂತ. ಈ ಡಿಸೈನ್ ಪ್ರಿಂಟ್ರೆಸ್ಟಲ್ಲಿ ತುಂಬ ಟ್ರೆಂಡಿಂಗಲ್ಲಿರೋ ಡಿಸೈನ್. ಈ ಡಿಸೈನ್ಗೆ ನಾನು 6 ಸ್ಟಾರ್ಸ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಸ್ಯಾರಿ ಕಲರ್ ಥ್ರೆಡ್ ಏನಿರುತ್ತೆ ಅದನ್ನು ಫಸ್ಟ್ ಸ್ಟೆಪ್ಗೆ ಯೂಸ್ ಮಾಡಿ ಇದಕ್ಕೆ 8 ನಂಬರ್ ಕ್ರೋಶನ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಸೆಕೆಂಡ್ ಸ್ಟೆಪ್ ಮಾಡುವಾಗ ಪಲ್ಲು ಕಲರ್ ಥ್ರೆಡ್ನ ಯೂಸ್ ಮಾಡಿ, ಸ್ಯಾರಿ ಕಲರ್ ಥ್ರೆಡ್ನ ಫಸ್ಟ್ ಸ್ಟೆಪ್ಗೆ ಯೂಸ್ ಮಾಡಿ. ಎಲ್ಲ ಡಿಸೈನ್ಗೂ ಇದೊಂದು ಮೇಯ್ನ್ ಬೇಸಿಕ್ ಪಾಯಿಂಟು. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಈ ಥರ ಸ್ಯಾರಿಗೆ ಲಾಕ್ ಮಾಡಿ, ಆಫ್ಟರ್ ದ್ಯಾಟ್ ಎಕ್ಸಾಕ್ಟ್ ಪಕ್ಕದಲ್ಲೇ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಒಂದು ಲಾಕ್ನ ಮಾಡ್ಕೊಳ್ಳಿ. ಮೀನ್ಸ್ ಸಿಂಗಲ್ ಕ್ರೋಶನ ಮಾಡ್ತಿದ್ದೀವಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ 2 ಸಿಂಗಲ್ ಕ್ರೋಶ ಕಂಪಲ್ಸರಿಯಾಗಿ ಮಾಡ್ಕೊಳ್ಳಿ. ಬಿಕಾಸ್ ನೆಕ್ಸ್ಟ್ ಸ್ಟೆಪ್ ಮಾಡುವಾಗ ಈಸಿ ಆಗುತ್ತೆ ನಿಮಗೆ. ಸ್ಟಾರ್ಟಿಂಗಲ್ಲಿ 1 2 3 ಚೈನ್ಸ್ನ ಹಾಕೊಳ್ಳಿ. ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಇದೇ ಥರ ಟೋಟಲ್ 6 ಟೈಮ್ಸ್ 3 ಚೈನ್ನ ಹಾಕಿ ಲಾಕ್ ಮಾಡಬೇಕಾಗುತ್ತೆ. 3 ಚೈನ್ನ ಹಾಕಿ ಲಾಕ್ ಮಾಡಿ, ಇಲ್ಲಿಂದ ಅಗೈನ್ 3 ಚೈನ್ಸ್ 1 2 3 ಚೈನ್ಸ್ನ ಹಾಕಿ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಅಗೇನ್ 3 ಚೈನ್ಸ್ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ನ ಮಾಡ್ಕೊಳ್ಳಿ. ಇದೇ ಥರ ಟೋಟಲ್ 6 ಟೈಮ್ಸ್ 3 ಚೈನ್ನ ಹಾಕಿ ಲಾಕ್ ಮಾಡಿ. ಆ್ಯಂಡ್ 6 ಸ್ಟಾರ್ಸ್ ಥ್ರೆಡ್ನ ಈ ಡಿಸೈನ್ಗೆ ಯೂಸ್ ಮಾಡ್ತಿರೋದು. 3 ಚೈನ್ ಲಾಕ್, ಅಗೈನ್ 3 ಚೈನ್ ಲಾಕ್. ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ನ ಮಾಡ್ಕೊಳ್ಳಿ. ಟೋಟಲ್ 6 ಟೈಮ್ಸ್ 3 ಚೈನ್ನ ಹಾಕಿ ಫ್ಯಾಬ್ರಿಕ್ಕಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಆಫ್ಟರ್ ದ್ಯಾಟ್ 1 2 3 ಚೈನ್ನ ಹಾಕಿ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ಟೋಟಲ್ 6 ಟೈಮ್ಸ್ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. 6 ಟೈಮ್ಸ್ ಕಂಪ್ಲೀಟ್ ಮಾಡ್ಕೊಳ್ಳಿ. 1 2 3 4 5 6 ಟೈಮ್ಸ್ 3 ಚೈನ್ನ ಹಾಕಿ ಲಾಕ್ ಮಾಡಿದ್ದಾಗಿದೆ. ಆಫ್ಟರ್ ದ್ಯಾಟ್ ಅಗೈನ್ 3 ಚೈನ್ನ ಹಾಕ್ಕೊಳ್ಳಿ. 1 2 3 ಚೈನ್ನ ಹಾಕ್ಕೊಂಡು ಡಿಸೈನ್ನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು 3 ಚೈನ್ದು ಲಾಕ್ ಇದೆ ಅಲ್ವಾ ಅಲ್ಲಿ ಲಾಕ್ನ ಮಾಡ್ಕೊಳ್ಳಿ. 3 ಚೈನ್ದು ಲಾಕ್ ಇದೆ ಅಲ್ವಾ ಅಲ್ಲಿ ಲಾಕ್ ಆದಮೇಲೆ ಅಗೈನ್ 3 ಚೈನ್ನ ಹಾಕಿ 1 2 3 ಚೈನ್ನ ಹಾಕಿ ಅಗೈನ್ 3 ಚೈನ್ದು ನೆಕ್ಸ್ಟ್ ಲಾಕ್ ಇದೆ ಅಲ್ವಾ ಅಲ್ಲಿ ಲಾಕ್ನ ಮಾಡ್ಕೊಳ್ಳಿ. ಇದಾದಮೇಲೆ ಡಿಸೈನ್ನ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಬೇಕು. 2 ಚೈನ್ನ ಹಾಕಿ ಡಿಸೈನ್ನ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ. ಡಿಸೈನ್ನ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಇವಾಗ 3 ಚೈನ್ದು ಲಾಕ್ ಇದೆ ಅಲ್ವಾ ಆ ಲಾಕ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಜಾಯಿನ್ ಮಾಡಿ, ನೆಕ್ಸ್ಟ್ 2 ಚೈನ್ನ ಜಾಯಿನ್ ಮಾಡಿ. 1 ಟೈಮ್ 2 ಟೈಮ್ ಡಬಲ್ ಕ್ರೋಶನ ಮಾಡ್ತಿದ್ದೀವಿ. ಆ 3 ಚೈನ್ ಗ್ಯಾಪ್ ಏನಿತ್ತು ಆ ಗ್ಯಾಪಲ್ಲಿ ಡಬಲ್ ಕ್ರೋಶನ ಮಾಡ್ತಿದ್ದೀವಿ. ಟೋಟಲ್ 8 ಟೈಮ್ಸ್ ಡಬಲ್ ಕ್ರೋಶನ ಮಾಡಬೇಕು. ಆ 3 ಚೈನ್ ಗ್ಯಾಪಲ್ಲಿ 8 ಟೈಮ್ಸ್ ಡಬಲ್ ಕ್ರೋಶನ ಮಾಡ್ಕೊಳ್ಳಿ. ನೀಡಲ್ ಮೇಲೆ ಥ್ರೆಡ್ನ ತೊಗೊಳ್ಳಿ. 3 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಜಾಯಿನ್ ಮಾಡಿ, ನೆಕ್ಸ್ಟ್ 2 ಚೈನ್ನ ಜಾಯಿನ್ ಮಾಡಿ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಟೋಟಲ್ 8 ಟೈಮ್ಸ್ ಡಬಲ್ ಕ್ರೋಶನ ಮಾಡ್ಕೊಳ್ಳಿ. ಇದೇ ಥರ ನೀಡಲ್ ಮೇಲೆ ಥ್ರೆಡ್ನ ತೊಗೊಳ್ಳಿ. 3 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಜಾಯಿನ್ ಮಾಡಿ, ನೆಕ್ಸ್ಟ್ 2 ಚೈನ್ನ ಜಾಯಿನ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ 3 ಚೈನ್ದು ಮೇಲ್ಗಡೆ 3 ಚೈನ್ ಹಾಕಿದ್ದೀವಿ ಅಲ್ವಾ ಆ ಚೈನ್ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಂದ 8 ಚೈನ್ಸ್ನ ಹಾಕ್ಕೋಬೇಕು. 1 2 3 4 5 6 7 8 ಚೈನ್ಸ್ನ ಹಾಕ್ಕೊಂಡು ಡಿಸೈನ್ನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈ ಡಬಲ್ ಕ್ರೋಶ ಮಾಡುವಾಗ 2 ಚೈನ್ ಹಾಕಿದ್ವಿ ಅಲ್ವಾ ಸ್ಟಾರ್ಟಿಂಗಲ್ಲಿ ಆ 2 ಚೈನ್ ಲಾಕಲ್ಲಿ ಇದನ್ನು ಲಾಕ್ ಮಾಡ್ಕೊಳ್ಳಿ. 2 ಚೈನ್ ಗ್ಯಾಪಲ್ಲಿ ಹೋಗಿ ಈ 8 ಚೈನ್ನ ಲಾಕ್ ಮಾಡಬೇಕು. ಆ್ಯಂಡ್ ನಿಮಗೆ ಆರ್ಚ್ ಸ್ವಲ್ಪ ಈ ಸ್ಲ್ಯಾಂಟಿಂಗ್ ಡಬಲ್ ಕ್ರೋಶದಿಂದ ಸ್ವಲ್ಪ ಮೇಲೆ ಬರಲಿ ಅಂದರೆ 8 ಚೈನ್ಸ್ನ ಸ್ವಲ್ಪ ಲೂಸಾಗಿ ಹಾಕ್ಕೊಳ್ಳಿ. ಇಲ್ಲ ಅದ್ರ ಮೇಲೇ ಇರಲಿ ಅಂದರೆ ಡಬಲ್ ಕ್ರೋಶನ ಸ್ವಲ್ಪ ಟೈಟಾಗಿ ಹಾಕ್ಕೊಳ್ಳಿ. ಅಗೇನ್ ಡಿಸೈನ್ನ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಇಲ್ಲಿಂದ 8 ಚೈನ್ಸ್ನ ಹಾಕ್ಕೊಳ್ಳಿ.
8 ಚೈನ್ನ ಹಾಕ್ಕೊಂಡು 3 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಬೇಡಿ. ಅದನ್ನು ಡಬಲ್ ಕ್ರೋಶ ಗ್ಯಾಪ್ ಇದೆ ಅಲ್ವಾ, ಲಾಸ್ಟ್ ಡಬಲ್ ಕ್ರೋಶ ಗ್ಯಾಪು, ಆ ಗ್ಯಾಪಲ್ಲಿ ಇಲ್ಲಿ ಡಬಲ್ ಕ್ರೋಶ ಏನು ಮಾಡಿದ್ದೀವಿ ಇಲ್ಲ, ಡಬಲ್ ಕ್ರೋಶ ಲಾಸ್ಟ್ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡ್ಕೊಳ್ಳಿ 8 ಚೈನ್ನ. ಇಲ್ಲಿಂದ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ನೋಡ್ಕೊಂಡು, ಇನ್ನೊಂದು ಟೈಮ್ ಹೇಳ್ತೀನಿ, ನೀಟಾಗಿ ನೋಡ್ಕೊಳ್ಳಿ. ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಲಾಸ್ಟ್ ಡಬಲ್ ಕ್ರೋಶ ಗ್ಯಾಪಲ್ಲಿ ಅದನ್ನು ನೀವು ಲಾಕ್ ಮಾಡಬೇಕಾಗತ್ತೆ. ಈ ಥರ ಲಾಸ್ಟ್ ಡಬಲ್ ಕ್ರೋಶ ಇದೆ ಅಲ್ವಾ, ಆ ಲಾಸ್ಟ್ ಡಬಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಡಬಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಲಾಕ್ನ ಮಾಡ್ಕೊಳ್ಳಿ. ಇದೇ ಥರ 8 ಚೈನ್ನ ಲಾಕ್ ಮಾಡೋದು. ಇದಾದಮೇಲೆ ನೀಡಲ್ ಮೇಲೆ ಥ್ರೆಡ್ನ ತಗೊಳ್ಳಿ. ನೀಡಲ್ ಮೇಲೆ ಥ್ರೆಡ್ನ ತಗೊಂಡು 3 ಚೈನ್ ಗ್ಯಾಪ್ ಇದೆ ಅಲ್ವಾ, ಮೇಲ್ಗಡೆ 3 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಒಂದು ಡಬಲ್ ಕ್ರೋಶನ ಮಾಡಬೇಕು. 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ, ಇಲ್ಲಿಂದ 2 ಚೈನ್ 1 2 ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಡಬಲ್ ಕ್ರೋಶ ಏನು ಮಾಡಿದ್ದೀವಿ ಅಲ್ವಾ, ಆ ಡಬಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು, ಈ ಡಬಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಒಂದು ಮಾಡಿ, ನೆಕ್ಸ್ಟು 2 ಚೈನ್ನ ಜಾಯಿನ್ ಮಾಡ್ಕೊಳ್ಳಿ. ಅಗೇನ್ ನೀಡಲ್ ಮೇಲೆ ಥ್ರೆಡ್ನ ತಗೊಳ್ಳಿ, ಡಬಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಒಂದು ಮಾಡಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ, ಟೋಟಲ್ 8 ಡಬಲ್ ಕ್ರೋಶನ ಇವಾಗ ಮಾಡಿರೋ ಲಾಸ್ಟ್ ಡಬಲ್ ಕ್ರೋಶ ಗ್ಯಾಪಲ್ಲಿ ನೀವು ಟೋಟಲ್ 8 ಡಬಲ್ ಕ್ರೋಶನ ಮಾಡಬೇಕಾಗುತ್ತೆ. ತುಂಬ ಈಸಿ ಇದೆ. ನೀವು ಯಾವುದೇ ಪಿಂಟ್ರೆಸ್ಟ್ ಡಿಸೈನ್ ನೋಡಿದ್ರು ಅಷ್ಟೇ ತುಂಬ ಈಸಿನೇ ಇರುತ್ತೆ. ಜಸ್ಟ್ ನೀವು ಹೇಗೆ ಮಾಡಬೇಕು ಅಂತ ಅನಲೈಸ್ ಮಾಡಿ ಅಷ್ಟೇ. ಇದು ಕೂಡ ಒಂದು ಪಿಂಟ್ರೆಸ್ಟ್ ಡಿಸೈನೇ. ನನ್ನ ಫಾಲೋವರ್ ರಿಕ್ವೆಸ್ಟ್ ಮಾಡಿದರು ಈ ಡಿಸೈನ್ನ ಟ್ಯುಟೋರಿಯಲ್ ತೋರಿಸಿ ಅಂತ. ಸೊ ಇದನ್ನು ಟ್ಯುಟೋರಿಯಲ್ ತೋರಿಸ್ತಿದ್ದೀನಿ ಆ್ಯಂಡ್ ತುಂಬ ಈಸಿ ವೇಲಿ ಹೇಳಿದ್ದೀನಿ. ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ನೀವು ಕೂಡ ಟ್ರೈ ಮಾಡಿ. ಆ್ಯಂಡ್ ಟೋಟಲ್ 8 ಟೈಮ್ಸ್ ಇವಾಗಿರೋ ಡಬಲ್ ಕ್ರೋಶಲ್ಲಿ ಟೋಟಲ್ 8 ಟೈಮ್ಸ್ ಡಬಲ್ ಕ್ರೋಶನ ಮಾಡಿ. ನೀಡಲ್ ಮೇಲೆ ಥ್ರೆಡ್ನ ತಗೊಳ್ಳಿ, ಡಬಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಜಾಯಿನ್ ಮಾಡಿ, ನೆಕ್ಸ್ಟ್ 2 ಚೈನ್ನ ಜಾಯಿನ್ ಮಾಡಿ. ಟೋಟಲ್ 8 ಟೈಮ್ಸ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಟೋಟಲ್ 8 ಟೈಮ್ಸ್ ಕಂಪ್ಲೀಟ್ ಆದಮೇಲೆ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ, ಮೀನ್ಸ್ ಫ್ಯಾಬ್ರಿಕ್ಕಿಗೆ ಎಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಇದು ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಸ್ಟೆಪ್ ಇನ್ನೂ ಈಸಿ ಇದೆ. ಈ ಸ್ಟೆಪ್ ಏನು ಹಾಕಿದ್ವಿ ಇದಕ್ಕಿಂತ ನೆಕ್ಸ್ಟ್ ಸ್ಟೆಪ್ ತುಂಬ ಈಸಿ ಇದೆ. ಬಟ್ ಜಸ್ಟ್ ದ ಚೇಂಜ್ ಅಂದರೆ ಪಲ್ಲು ಕಲರ್ ಥ್ರೆಡ್ನ ಯೂಸ್ ಮಾಡ್ತೀವಿ ಅಷ್ಟೇ. ಈ ಥರ ಫಸ್ಟ್ ಸ್ಟೆಪ್ ಕ್ಲಿಯರ್ ಆಗುತ್ತೆ. ಅಗೈನ್ ನೆಕ್ಸ್ಟ್ ಆರ್ಚ್ಗೆ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. 6 ಟೈಮ್ಸ್ 3 ಚೈನ್ನೇ 6 ಟೈಮ್ಸ್ ಹಾಕಬೇಕು. 3 ಚೈನ್ ಹಾಕಿ ಲಾಕ್ ಮಾಡಿ, 3 ಚೈನ್ ಹಾಕಿ ಲಾಕ್ ಮಾಡಿ. ಟೋಟಲ್ 6 ಟೈಮ್ಸ್ 3 ಚೈನ್ ಹಾಕಿ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ನ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಜನ ಕಮೆಂಟ್ ಮಾಡ್ತಿದ್ರಿ ಆ್ಯಂಡ್ DMs ಕೂಡ ಬರ್ತಿತ್ತು, ಕ್ವಾಲಿಟಿ ಅಷ್ಟು ಬರ್ತಿಲ್ಲ ಅಂತ. ನೀವು ವಿಡಿಯೋ ನೋಡುವಾಗ ಅಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಹೈ ಕ್ವಾಲಿಟಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ಅಂದರೆ ಕ್ಲಿಯರಾಗಿ ಕಾಣಿಸುತ್ತೆ ನಿಮಗೆ ಇಮೇಜು. ಟೋಟಲ್ 6 ಟೈಮ್ಸ್ 3 ಚೈನ್ಸ್ನ ಹಾಕಿ ಲಾಕ್ ಮಾಡಿದ್ದಾದಮೇಲೆ ಅಗೈನ್ 3 ಚೈನ್ಸ್ನ ಹಾಕಿ ಡಿಸೈನ್ನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊ. 3 ಚೈನ್ದು ಲಾಕ್ ಇದೆ ಅಲ್ವಾ, 3 ಚೈನ್ನ ಹಾಕಿ ಬ್ಯಾಕ್ ಸೈಡಲ್ಲಿ 3 ಚೈನ್ದು ಲಾಕಲ್ಲಿ ಲಾಕ್ ಮಾಡಿ, ಅಗೈನ್ 3 ಚೈನ್ನ ಹಾಕಿ ನೆಕ್ಸ್ಟ್ 3 ಚೈನ್ದು ಲಾಕ್ ಇದೆ ಅಲ್ವಾ, ಆ ಲಾಕಲ್ಲಿ ಲಾಕ್ನ ಮಾಡ್ಕೊಳ್ಳಿ. 3 ಚೈನ್ದು ಲಾಕಲ್ಲಿ ಲಾಕ್ನ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಇಲ್ಲಿಂದ 2 ಚೈನ್ಸ್ನ ಹಾಕೊಳ್ಳಿ. 2 ಚೈನ್ಸ್ ಹಾಕ್ಕೊಂಡು ಡಿಸೈನ್ನ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು 3 ಚೈನ್ ಗ್ಯಾಪ್ ಇದೆ ಅಲ್ವಾ, 3 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡಿರೋ ಗ್ಯಾಪು, ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಜಾಯಿನ್ ಮಾಡಿ, ನೆಕ್ಸ್ಟ್ 2 ಚೈನ್ನ ಜಾಯಿನ್ ಮಾಡಿ. ಇದೇ ಥರ ಟೋಟಲ್ 8 ಡಬಲ್ ಕ್ರೋಶನ ಆ 3 ಚೈನ್ ಗ್ಯಾಪಲ್ಲಿ ಮಾಡ್ಕೋಬೇಕು. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ನೀಡಲ್ ಮೇಲೆ ಥ್ರೆಡ್ನ ತಗೊಳ್ಳಿ, 3 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು 2 ಚೈನ್ನ ಜಾಯಿನ್ ಮಾಡಿ, ನೆಕ್ಸ್ಟ್ 2 ಚೈನ್ನ ಜಾಯಿನ್ ಮಾಡಿ. ಈ ಟೋಟಲ್ 8 ಡಬಲ್ ಕ್ರೋಶನ ಕಂಪ್ಲೀಟ್ ಮಾಡಿದ್ಮೇಲೆ ನೆಕ್ಸ್ಟ್ 3 ಚೈನ್ ಹಾಕಿರೋ ಗ್ಯಾಪ್ ಇದೆ ಅಲ್ವಾ, ಆ ಗ್ಯಾಪಲ್ಲಿ ಲಾಕ್ನ ಮಾಡ್ಕೊಳ್ಳಿ.
ಇಲ್ಲಿಂದ 8 ಚೈನ್ನ ಹಾಕೋಬೇಕು. ಆ್ಯಂಡ್ ಈ ಆರ್ಚ್ ಮೇಲೆ, ಈ ಡಬಲ್ ಕ್ರೋಶ ಮೇಲೆ ಆರ್ಚು ಸ್ವಲ್ಪ ಗ್ಯಾಪಲ್ಲಿ ಬರಲಿ ಅಂದರೆ 8 ಚೈನ್ನ ಲೂಸಾಗಿ ಹಾಕೊಳ್ಳಿ. ಡಬಲ್ ಕ್ರೋಶ ಮೇಲೆ ಕರೆಕ್ಟಾಗಿ ಆರ್ಚ್ ಬರಲಿ ಅನ್ನೋದಿದ್ರೆ ನಾರ್ಮಲ್ 8 ಚೈನ್ನ ಹಾಕೊಳ್ಳಿ. 8 ಚೈನ್ನ ಹಾಕ್ಕೊಂಡು ಡಿಸೈನ್ನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು 2 ಚೈನ್ ಗ್ಯಾಪ್ ಇದೆ ಅಲ್ವಾ, ಸ್ಟಾರ್ಟಿಂಗ್ ಡಬಲ್ ಕ್ರೋಶ ಮಾಡೋದಕ್ಕಿಂತ ಫಸ್ಟ್ 2 ಚೈನ್ ಹಾಕಿದ್ವಿ ಅಲ್ವಾ, ಆ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಿ ಇಲ್ಲಿಂದ 1 ಚೈನ್ನ ಹಾಕ್ಕೊಂಡು ಟೋಟಲ್ 8 ಚೈನ್ನ ಹಾಕೋಬೇಕು. 1 ಚೈನ್ನ ಹಾಕೊಂಡು ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ರಿಮೈನಿಂಗ್ 7 ಚೈನ್ಸ್ನ ಹಾಕೋತೀವಿ. ಟೋಟಲ್ 8 ಚೈನ್ ಕಂಪ್ಲೀಟ್ ಆದಮೇಲೆ 3 ಚೈನ್ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಬಾರ್ದು. ಡಬಲ್ ಕ್ರೋಶ ಮಾಡಿದ್ದೀವಿ ಅಲ್ವಾ, ಡಬಲ್ ಕ್ರೋಶ ಲಾಸ್ಟ್ ಡಬಲ್ ಕ್ರೋಶ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಇಲ್ಲಿಂದ ನೀಡಲ್ ಮೇಲೆ ಥ್ರೆಡ್ನ ತಗೊಳ್ಳಿ. ಥ್ರೆಡ್ನ ತಗೊಂಡು 3 ಚೈನ್ ಇದೆ ಅಲ್ವಾ ಕೆಳಗೆ, 3 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಡಬಲ್ ಕ್ರೋಶನ ಮಾಡಬೇಕು. ಫಸ್ಟ್ 2 ಚೈನ್ನ ಜಾಯಿನ್ ಮಾಡಿ, ನೆಕ್ಸ್ಟ್ 2 ಚೈನ್ನ ಜಾಯಿನ್ ಮಾಡಿ ಡಬಲ್ ಕ್ರೋಶನ ಮಾಡ್ಕೊಳ್ಳಿ. ನೆಕ್ಸ್ಟ್ 2 ಚೈನ್ಸ್ನ ಜಾಯಿನ್ ಮಾಡ್ಕೊಳ್ಳಿ. ಟೋಟಲ್ 1 ಡಬಲ್ ಕ್ರೋಶ ಆದಮೇಲೆ ಇಲ್ಲಿಂದ 2 ಚೈನ್ನ ಹಾಕಿ, ಇವಾಗ ಹಾಕಿರೋ ಡಬಲ್ ಕ್ರೋಶ ಗ್ಯಾಪಲ್ಲಿ ಇನ್ನೊಂದು ಡಬಲ್ ಕ್ರೋಶನ ಮಾಡ್ತೀವಿ. ನೀಡಲ್ ಮೇಲೆ ಥ್ರೆಡ್ನ ತಗೊಳ್ಳಿ, ಫಸ್ಟ್ 2 ಚೈನ್ನ ಜಾಯಿನ್ ಮಾಡಿ, ನೆಕ್ಸ್ಟ್ 2 ಚೈನ್ನ ಜಾಯಿನ್ ಮಾಡಿ. ಇದೇ ಥರ ಟೋಟಲ್ 8 ಡಬಲ್ ಕ್ರೋಶ ಇವಾಗ ಹಾಕಿರೋ ಡಬಲ್ ಕ್ರೋಶ ಗ್ಯಾಪಲ್ಲಿ ಮಾಡಬೇಕು. ನೀಡಲ್ ಮೇಲೆ ಥ್ರೆಡ್ನ ತಗೊಳ್ಳಿ, ಡಬಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಗೊಂಡು ಬಂದು ಫಸ್ಟ್ 2 ಚೈನ್ನ ಜಾಯಿನ್ ಮಾಡಿ, ನೆಕ್ಸ್ಟ್ 2 ಚೈನ್ನ ಜಾಯಿನ್ ಮಾಡಿ. ಅಗೈನ್ ನೀಡಲ್ ಮೇಲೆ ಥ್ರೆಡ್ನ ತಗೊಳ್ಳಿ, ಡಬಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಗೊಂಡು ಬಂದು ಫಸ್ಟ್ 2 ಚೈನ್, ನೆಕ್ಸ್ಟ್ 2 ಚೈನ್. ಟೋಟಲ್ 8 ಡಬಲ್ ಕ್ರೋಶನ ಕಂಪ್ಲೀಟ್ ಮಾಡ್ಕೊಳ್ಳಿ. 8 ಡಬಲ್ ಕ್ರೋಶ ಕಂಪ್ಲೀಟ್ ಆದಮೇಲೆ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿಗೆ ಕರೆಕ್ಟಾಗಿ ಅದನ್ನು ಲಾಕ್ ಮಾಡ್ಕೊಳ್ಳಿ. ಇಲ್ಲಿಗೆ ಫಸ್ಟ್ ಸ್ಟೆಪ್ದು ಆರ್ಚು ಕಂಪ್ಲೀಟ್ ಆಗುತ್ತೆ. ಸೆಕೆಂಡ್ ಸ್ಟೆಪ್ದು ಪಲ್ಲು ಕಲರ್ ಥ್ರೆಡ್ನ ಯೂಸ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಫಸ್ಟ್ ಸ್ಟೆಪ್ ಈ ಥರ ಕಾಣಿಸುತ್ತೆ. ಆ್ಯಂಡ್ ಸೇಮ್ ಡಿಸೈನ್ನ ಎಂಟೈರ್ ದ ಸ್ಯಾರಿ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ ಅಷ್ಟೇ. ಇದನ್ನೇ ಕಂಟಿನ್ಯೂ ಮಾಡ್ತಾ ಹೋಗಿ. ಫಸ್ಟ್ ಸ್ಟೆಪ್ ಈ ಥರ ಕಾಣಿಸುತ್ತೆ. ಸೆಕೆಂಡ್ ಸ್ಟೆಪ್ಗೆ ಪಲ್ಲು ಕಲರ್ ಥ್ರೆಡ್ನ ಯೂಸ್ ಮಾಡಿ ಸೇಮ್ 6 ಟರ್ನ್ಸ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಫಸ್ಟ್ ಸ್ಟೆಪ್ ಏನು ಮಾಡಿದ್ವಿ ಅದ್ರ ಮೇಲೆ ಇವಾಗ ಆರ್ಚ್ನ ಕ್ರಿಯೇಟ್ ಮಾಡ್ತೀವಿ. ಇದಕ್ಕೂ ಕೂಡ 8 ನಂಬರ್ ಕ್ರೋಶನೇ ಯೂಸ್ ಮಾಡ್ತಿರೋದು. ಡಿಸೈನ್ನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಮಾಡಿದ್ವಿ ಅಲ್ವಾ, ಸ್ಮಾಲ್ ಸ್ಲ್ಯಾಂಟಿಂಗ್ ಆರ್ಚು. ಆ ಗ್ಯಾಪಲ್ಲಿ ಫಸ್ಟು 2 ಚೈನ್ನ ಹಾಕ್ಕೊಂಡು ಡಬಲ್ ಕ್ರೋಶನ ಸ್ಟಾರ್ಟ್ ಮಾಡಿದ್ವಿ. ಆ 2 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು 2 or 3 ನಾಟ್ನ ಹಾಕ್ಕೊಳ್ಳಿ. ನಾಟ್ ಹಾಕ್ಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡಬೇಕು. 1 or 2 ಹಾಕ್ಕೊಂಡ್ರೆ ಥ್ರೆಡ್ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಸೊ 2 to 3 ನಾಟ್ಸ್ನ ಹಾಕ್ಕೊಂಡು ಅದೇ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಅದೇ 2 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ನೀಡಲ್ನ ಪಾಸ್ ಮಾಡಿ 2 ಚೈನ್ ಗ್ಯಾಪಲ್ಲಿ ಲಾಕ್ನ ಮಾಡ್ಕೊಳ್ಳಿ. ಇಲ್ಲಿಂದ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು 8 ಚೈನ್ 2 ಟೈಮ್ಸ್ ಹಾಕಿ ಲಾಕ್ ಮಾಡಿದ್ವಿ ಅಲ್ವಾ, ಆ 8 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶನ ಮಾಡ್ತಾ ಹೋಗಬೇಕು. ನೀಡಲ್ ಮೇಲೆ ಥ್ರೆಡ್ನ ತಗೊಳ್ಳಿ. ಥ್ರೆಡ್ನ ತಗೊಂಡು 2 8 ಚೈನು ಸೇರಿಸಿ, 2 8 ಚೈನ್ ಲೈನ್ ಇದೆ ಅಲ್ವಾ, 2 8 ಚೈನ್ ಲೈನು ಸೇರಿಸಿ ಡಬಲ್ ಕ್ರೋಶನ ಮಾಡಿ. ಆ 8 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಜಾಯಿನ್ ಮಾಡಿ, ನೆಕ್ಸ್ಟ್ 2 ಚೈನ್ನ ಜಾಯಿನ್ ಮಾಡಿ. ಈ ಸೇಮ್ ಡಿಸೈನ್ನೇ ಎಂಟೈರ್ ದ ಸ್ಯಾರಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಫಸ್ಟ್ 2 ಚೈನ್, ನೆಕ್ಸ್ಟ್ 2 ಚೈನ್, ಟೋಟಲ್ 13 ಡಬಲ್ ಕ್ರೋಶಸ್ನ 8 ಚೈನ್ ಗ್ಯಾಪಲ್ಲಿ ಮಾಡ್ತಾ ಹೋಗಬೇಕು. ನೀಡಲ್ ಮೇಲೆ ಥ್ರೆಡ್ನ ತಗೊಳ್ಳಿ. 8 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಜಾಯಿನ್ ಮಾಡಿ, ನೆಕ್ಸ್ಟ್ 2 ಚೈನ್ನ ಜಾಯಿನ್ ಮಾಡ್ಕೊಳ್ಳಿ. ಇದೇ ಥರ ಟೋಟಲ್ 13 ಡಬಲ್ ಕ್ರೋಶನ 8 ಚೈನ್ ಗ್ಯಾಪಲ್ಲಿ ಕಂಪ್ಲೀಟ್ ಮಾಡ್ತಾ ಹೋಗಬೇಕು. ಬಟ್ ಈ ಆರ್ಚ್ ಕಂಪ್ಲೀಟ್ ಆದಮೇಲೆ ಈ ಥ್ರೆಡ್ನ ಕಟ್ ಮಾಡಿ ಡಿಸೈನ್ನ ಎಂಡ್ ಮಾಡ್ತೀವಿ. ನೆಕ್ಸ್ಟು ಆರ್ಚ್ಗೆ ಸೇಮ್ ಅಗೈನ್ ಇವಾಗ ಜಾಯಿನ್ ಮಾಡ್ಕೊಂಡ್ವಿ ಅಲ್ವಾ ಥ್ರೆಡ್ನ, ಅದೇ ಥರ ಥ್ರೆಡ್ನ ಜಾಯಿನ್ ಮಾಡಿ ನೆಕ್ಸ್ಟ್ ಆರ್ಚ್ನ ಕಂಪ್ಲೀಟ್ ಮಾಡಬೇಕು. ಟೋಟಲ್ 13 ಡಬಲ್ ಕ್ರೋಶನ ಮಾಡ್ಕೊಳ್ಳಿ. 8 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶನ ಕಂಟಿನ್ಯೂ ಮಾಡ್ತಾ ಹೋಗಿ. ಆ್ಯಂಡ್ ಡಬಲ್ ಕ್ರೋಶ ಲೆಂತು ಸೇಮ್ ಇರಬೇಕು, ಅಂದರೆ ಲೆಂತ್ ವೇರಿಯೇಷನ್ನ ಮಾಡೋಕ್ಕೆ ಹೋಗ್ಬೇಡಿ. ವೇರಿಯೇಷನ್ ಆಯ್ತಂದರೆ ಡಿಸೈನ್ ಫೋಲ್ಡ್ ಆಗಿಬಿಡುತ್ತೆ. ಸೊ ದಟ್ ನೋಡಿಕೊಂಡು ಸ್ವಲ್ಪ ಲೆಂತ್ನ ಅಡ್ಜಸ್ಟ್ ಮಾಡಿಕೊಂಡು ಸೇಮ್ ಲೆಂತಲ್ಲಿ ಡಬಲ್ ಕ್ರೋಶನ ಮಾಡ್ತಾ ಹೋಗಿ. ಟೋಟಲ್ 13 ಡಬಲ್ ಕ್ರೋಶನ 8 ಚೈನ್ ಗ್ಯಾಪಲ್ಲಿ ಮಾಡಬೇಕು. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ.
ಟೋಟಲ್ 13 ಡಬಲ್ ಕ್ರೋಶ ಬರಬೇಕು. ಕೌಂಟಿಂಗ್ ಮಿಸ್ ಮಾಡ್ಕೋಬೇಡಿ. ಟೋಟಲ್ 13 ಡಬಲ್ ಕ್ರೋಶ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ 3 ಚೈನ್ ಇದೆ ಅಲ್ವಾ, ಆರ್ಚಿಂದ ಮುಂದೆ 3 ಚೈನ್ ಲಾಕ್ ಕಾಣಿಸುತ್ತೆ. ಆ ಲಾಕಲ್ಲಿ ಲಾಕ್ನ ಮಾಡ್ಕೋಬೇಕು. ಈ ಥರ ಲಾಕ್ನ ಮಾಡ್ಕೊಳ್ಳಿ. ಅಗೈನ್ 3 ಚೈನ್ನ ಹಾಕ್ಕೊಳ್ಳಿ. ಬ್ಯಾಕ್ ಸೈಡ್ ಹಾಕಿರೋ ಡಿಸೈನು ಫಸ್ಟ್ ಸ್ಟೆಪ್ ಬ್ಯಾಕ್ ಸೈಡಿಂದನೇ, ಸೆಕೆಂಡ್ ಸ್ಟೆಪ್ ಡಿಸೈನ್ ಹಾಕುವಾಗ ಬ್ಯಾಕ್ ಸೈಡಿಂದನೇ ಸ್ಟಾರ್ಟ್ ಮಾಡ್ತೀವಿ. ಅಗೇನ್ 3 ಚೈನ್ನ ಹಾಕಿ 3 ಚೈನ್ದು ಲಾಕ್ ಇದೆ ಅಲ್ವಾ, ಆ ಲಾಕಲ್ಲಿ ಲಾಕ್ನ ಮಾಡ್ಕೋತೀವಿ. ಅದಾದಮೇಲೆ ಡಿಸೈನ್ನ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊತೀವಿ. ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಇವಾಗ ಮಾಡಿರೋ ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ ವಿತ್ ಪಿಕೋ ಮಾಡ್ತೀವಿ. ನೀಡಲ್ ಮೇಲೆ ಥ್ರೆಡ್ನ ತಗೊಳ್ಳಿ. ಮೇಲ್ಗಡೆ ಚೈನ್ ಗ್ಯಾಪ್ ಇರುತ್ತೆ ಅಲ್ವಾ ಡಬಲ್ ಕ್ರೋಶದು, ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಜಾಯಿನ್ ಮಾಡಿ, ನೆಕ್ಸ್ಟ್ 2 ಚೈನ್ನ ಜಾಯಿನ್ ಮಾಡಿ. ಇಲ್ಲಿಂದ 4 ಚೈನ್ನ ಹಾಕಿ ಬಿಟ್ವೀನ್ ದ ಡಬಲ್ ಕ್ರೋಶ ಅದನ್ನು ಲಾಕ್ ಮಾಡಿ. ಟೋಟಲ್ 13 ಡಬಲ್ ಕ್ರೋಶಸ್ ಇದೆ ಅಲ್ವಾ, ನೀವು ಯಾವುದಾದ್ರೂ 2 ಡಬಲ್ ಕ್ರೋಶನ ಸ್ಕಿಪ್ ಮಾಡಿ. ಬಿಕಾಸ್ 13 ಡಬಲ್ ಕ್ರೋಶ ವಿತ್ ಪಿಕೋ ಮಾಡಿದ್ರೆ ಡಿಸೈನ್ ಫೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದಟ್ ನೋಡಿಕೊಂಡು ಡಬಲ್ ಕ್ರೋಶ ವಿತ್ ಪಿಕೋ ಮಾಡುವಾಗ ಮಿಡಲಲ್ಲಿ ಯಾವುದಾದ್ರೂ ಕಂಟಿನ್ಯೂಸ್ 2 ಟೈಮ್ಸ್ ಸ್ಕಿಪ್ ಮಾಡಬೇಡಿ. ಮಿಡಲಲ್ಲಿ ಯಾವುದಾದ್ರೂ ಫಸ್ಟ್ 1 ಸ್ಕಿಪ್ ಮಾಡಿ, ಅಗೈನ್ 1 3 4 ಡಬಲ್ ಕ್ರೋಶ ಆದಮೇಲೆ ಇನ್ನೊಂದು ಡಬಲ್ ಕ್ರೋಶನ ಸ್ಕಿಪ್ ಮಾಡಿ. ನಾನು ಇವಾಗ ಸ್ಕಿಪ್ ಮಾಡಿದ್ದೀನಿ ನೋಡಿ. 1 ಡಬಲ್ ಕ್ರೋಶ ಸ್ಕಿಪ್ ಮಾಡಿ ನೆಕ್ಸ್ಟ್ ಡಬಲ್ ಕ್ರೋಶನ ಮಾಡಿ 4 ಚೈನ್ನ ಹಾಕಿ ಬಿಟ್ವೀನ್ ದ ಡಬಲ್ ಕ್ರೋಶ ಅದನ್ನು ಲಾಕ್ ಮಾಡಿದ್ದೀನಿ. ಇಲ್ಲಿಂದ ಸ್ವಲ್ಪ ಮುಂದೆ ಲಾಕ್ ಮಾಡಬೇಕು, ಮುಂದೆ 1 ಸ್ಕಿಪ್ ಮಾಡಬೇಕು. ಬಿಕಾಸ್ ಕಂಟಿನ್ಯೂಸ್ ಸ್ಕಿಪ್ ಮಾಡಿದ್ರೆ ತುಂಬ ಗ್ಯಾಪ್ ಕಾಣಿಸುತ್ತೆ, ಡಿಸೈನ್ ಕೂಡ ಚೆನ್ನಾಗಿ ಬರೋದಿಲ್ಲ. ಸೊ ನೋಡಿಕೊಂಡು ಸ್ಕಿಪ್ನ ಮಾಡ್ಕೊಳ್ಳಿ. ನೀಡಲ್ ಮೇಲೆ ಥ್ರೆಡ್ನ ತಗೊಳ್ಳಿ. ಮೇಲ್ಗಡೆ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಆನ್ ಮಾಡಿ, ನೆಕ್ಸ್ಟ್ 2 ಚೈನ್ನ ಜಾಯಿನ್ ಮಾಡಿ. ಅಗೈನ್ 4 ಚೈನ್ನ ಹಾಕ್ಕೊಳ್ಳಿ. ಡಬಲ್ ಕ್ರೋಶ ಆದಮೇಲೆ ಪಿಕೋಗೆ 4 ಚೈನ್ನ ಹಾಕೋತೀವಿ. ಪ್ರೀವಿಯಸ್ ಡಿಸೈನ್ಸ್ಗೆಲ್ಲ 3 ಚೈನ್ನ ಯೂಸ್ ಮಾಡ್ತಿದ್ವು, ಬಟ್ ಈ ಡಿಸೈನ್ಗೆ ಪಿಕೋಗೆ 4 ಚೈನ್ಸ್ನ ಯೂಸ್ ಮಾಡಿ. ಸೇಮ್ ಕಂಟಿನ್ಯೂ ಮಾಡ್ತಾ ಹೋಗಬೇಕು. 4 ಚೈನ್ನ ಹಾಕಿ ಬಿಟ್ವೀನ್ ದ ಡಬಲ್ ಕ್ರೋಶ ಲಾಕ್ ಮಾಡ್ತಾ ಹೋಗ್ತೀವಿ. ಟೋಟಲ್ 13 ಡಬಲ್ ಕ್ರೋಶಸ್ ಇದೆ ಅಲ್ವಾ, ನಾವು 11 ಡಬಲ್ ಕ್ರೋಶ ವಿತ್ ಪಿಕೋನ ಮಾಡ್ತೀವಿ. 2 ಸ್ಕಿಪ್ ಮಾಡಬೇಕು ಮಿಡಲಲ್ಲಿ. 4 ಚೈನ್ನ ಹಾಕ್ಕೊಳ್ಳಿ. 4 ಚೈನ್ನ ಹಾಕ್ಕೊಂಡು ಬಿಟ್ವೀನ್ ದಿ ಡಬಲ್ ಕ್ರೋಶ ಲಾಕ್ ಮಾಡಿ. ನಾನು ಆಲ್ರೆಡಿ 2 ಸ್ಕಿಪ್ ಮಾಡಿದ್ದೀನಿ, ಅದು ಡಿಸೈನಲ್ಲಿ ಗೊತ್ತಾಗ್ತಿದೆ. ನೀಡಲ್ ಮೇಲೆ ಥ್ರೆಡ್ನ ತಗೊಳ್ಳಿ. 4 ಅಂದರೆ ಮೇಲ್ಗಡೆ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಡಬಲ್ ಕ್ರೋಶನ ಮಾಡಬೇಕು. ಅದಾದಮೇಲೆ 4 ಚೈನ್ನ ಹಾಕಿ ಬಿಟ್ವೀನ್ ದ ಡಬಲ್ ಕ್ರೋಶ ಅದನ್ನು ಲಾಕ್ ಮಾಡ್ತಾ ಹೋಗಬೇಕು. ನಾನು ಆಲ್ರೆಡಿ ಸ್ಕಿಪ್ ಮಾಡಿರೋದು ನಿಮಗೆ ಗೊತ್ತಾಗ್ತಿದೆ, ಅದನ್ನು ನೋಡಿಕೊಂಡು ಯಾವುದಾದ್ರೂ 2 ಸ್ಕಿಪ್ ಮಾಡಿ, ಬಟ್ ಕಂಟಿನ್ಯೂಸ್ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ನೀಡಲ್ ಮೇಲೆ ಥ್ರೆಡ್ನ ತಗೊಳ್ಳಿ. ಮೇಲ್ಗಡೆ ಚೈನ್ ಗ್ಯಾಪಲ್ಲಿ ಇವಾಗ 1 ಸ್ಕಿಪ್ ಮಾಡ್ತಿದ್ದೀನಿ ನೋಡಿ. 1 ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶನ ಮಾಡ್ತಿದ್ದೀನಿ. 2 ಚೈನ್ನ ಜಾಯಿನ್ ಮಾಡಿ, ನೆಕ್ಸ್ಟ್ 2 ಚೈನ್ನ ಜಾಯಿನ್ ಮಾಡಿ. ಇಲ್ಲಿಂದ 4 ಚೈನ್ ಹಾಕಿ ಬಿಟ್ವೀನ್ ದ ಡಬಲ್ ಕ್ರೋಶ ಅದನ್ನು ಲಾಕ್ ಮಾಡಿ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ಟೋಟಲ್ 13 ಡಬಲ್ ಕ್ರೋಶ ಗ್ಯಾಪಲ್ಲಿ ಅಂದರೆ ಯಾವುದಾದ್ರೂ 2ನ ಸ್ಕಿಪ್ ಮಾಡಿ 11 ಡಬಲ್ ಕ್ರೋಶ ವಿತ್ 4 ಚೈನ್ದು ಪಿಕೋ ಬರಬೇಕು. ಅದು ಏನು ಆರ್ಚ್ ಇದೆ ಅದಕ್ಕೆ ಫುಲ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. 4 ಚೈನ್ನ ಹಾಕಿ ಬಿಟ್ವೀನ್ ದ ಡಬಲ್ ಕ್ರೋಶ ಅದನ್ನು ಲಾಕ್ ಮಾಡ್ಕೊಳ್ಳಿ. ಅಗೇನ್ ನೀಡಲ್ ಮೇಲೆ ಥ್ರೆಡ್ನ ತಗೊಳ್ಳಿ. 1 ಚೈನ್ ಮೇಲ್ಗಡೆ ಚೈನ್ ಗ್ಯಾಪ್ ಇರುತ್ತೆ ಅಲ್ವಾ ಡಬಲ್ ಕ್ರೋಶದು, ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಡಬಲ್ ಕ್ರೋಶ ಮಾಡ್ತೀವಿ. ಅದಾದಮೇಲೆ 4 ಚೈನ್ನ ಹಾಕಿ ಬಿಟ್ವೀನ್ ದ ಡಬಲ್ ಕ್ರೋಶ ಅದನ್ನು ಲಾಕ್ ಮಾಡ್ತೀವಿ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೀಡಲ್ ಮೇಲೆ ಥ್ರೆಡ್ನ ತಗೊಳ್ಳಿ. ಮೇಲ್ಗಡೆ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಡಬಲ್ ಕ್ರೋಶನ ಮಾಡ್ಕೋತೀವಿ. ಡಬಲ್ ಕ್ರೋಶ ಆದಮೇಲೆ 4 ಚೈನ್ದು ಪಿಕೋ ಮಾಡ್ತೀವಿ. ಬಿಟ್ವೀನ್ ದ ಡಬಲ್ ಕ್ರೋಶ ಅದನ್ನು ಲಾಕ್ ಮಾಡ್ಕೋಬೇಕು. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ಲಾಸ್ಟಲ್ಲಿ ಡಬಲ್ ಕ್ರೋಶ ಕಂಪ್ಲೀಟ್ ಆದಮೇಲೆ ಪಿಕೋ ಹಾಕಿ ಕಂಪ್ಲೀಟ್ ಮಾಡ್ಕೊಳ್ಳಿ. 4 ಚೈನ್, ಇಲ್ಲಿಂದ 4 ಚೈನ್ ಹಾಕಿ ಲಾಸ್ಟ್ ಡಬಲ್ ಕ್ರೋಶ ವಿತ್ ಪಿಕೋನ ಮಾಡ್ತಿದ್ದೀನಿ. ಇಲ್ಲಿಂದ 4 ಚೈನ್ನ ಹಾಕ್ಕೊಳ್ಳಿ. 4 ಚೈನ್ ಹಾಕಿ ಬಿಟ್ವೀನ್ ದ ಡಬಲ್ ಕ್ರೋಶ ಅದನ್ನು ಲಾಕ್ ಮಾಡ್ಕೊಳ್ಳಿ. ಇದು ಲಾಸ್ಟ್ ಚೈನ್ ಗ್ಯಾಪಲ್ಲಿ ಹಾಕ್ತಿದ್ದೀನಿ ಡಬಲ್ ಕ್ರೋಶನ. ಸೇಮ್ ಇದೇ ಥರ ಡಬಲ್ ಕ್ರೋಶ ಮಾಡಿ 4 ಚೈನ್ನ ಹಾಕ್ಕೊಳ್ಳಿ.
ಡಬಲ್ ಕ್ರೋಶ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳಿ. ಆ್ಯಂಡ್ ಫುಲ್ ಕಂಪ್ಲೀಟ್ ಆದಮೇಲೆ ಲಾಸ್ಟ್ ಒಂದು ಪ್ಲೈನ್ ಡಬಲ್ ಕ್ರೋಶ ಮಾಡಬೇಕು. ನೀಡಲ್ ಮೇಲೆ ಥ್ರೆಡ್ನ ತಗೊಂಡು 2 ಆರ್ಚ್ ಮಿಡಲಲ್ಲಿ ಒಂದು ಗ್ಯಾಪ್ ಇದೆ ಅಲ್ವಾ, ಆ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶನ ಮಾಡ್ಕೊಳ್ಳಿ. ಫಸ್ಟ್ 2 ಚೈನ್ನ ಜಾಯಿನ್ ಮಾಡಿ, ನೆಕ್ಸ್ಟ್ 2 ಚೈನ್ನ ಜಾಯಿನ್ ಮಾಡಿ, ಇಲ್ಲಿಗೆ ಒಂದು ಚೈನ್ನ ಹಾಕಿಬಿಟ್ಟು ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದನ್ನು ಟ್ರಿಮ್ ಮಾಡ್ಕೋಬೇಕು. ಟ್ರಿಮ್ ಮಾಡಿಕೊಂಡು ಈ ಥರ ನಾಟ್ನ ಹಾಕ್ಕೊಳ್ಳಿ, ಟೈಟಾಗಿ ನಾಟ್ ಹಾಕ್ಕೊಳ್ಳಿ. ಇಲ್ಲಿಗೆ ಆರ್ಚ್ ಕಂಪ್ಲೀಟ್ ಆಗುತ್ತೆ, ಒಂದು ಆರ್ಚ್ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಈ ಥರ ಡಿಸೈನ್ ಕಾಣಿಸುತ್ತೆ. ಆ್ಯಂಡ್ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದನ್ನು ಟ್ರಿಮ್ ಮಾಡಿ, ಅದು ಯಾವ ಕಲರ್ ಥ್ರೆಡ್ ಇರುತ್ತೆ ಅಂದರೆ ಇವಾಗ ಗ್ರೀನ್ ಕಲರ್ ಥ್ರೆಡ್ ಇದೆ, ಗ್ರೀನ್ ಕಲರ್ ಥ್ರೆಡ್ನ ಟ್ರಿಮ್ ಮಾಡಿ ಗ್ರೀನ್ ಕಲರ್ ಡಿಸೈನ್ ಹಿಂದೆನೇ ಪೇಸ್ಟ್ ಮಾಡಬೇಕು. ಇಲ್ಲಾಂದರೆ ಅದು ವಿಸಿಬಲ್ ಇರುತ್ತೆ ಅಲ್ವಾ, ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ಸೊ ನೋಡಿಕೊಂಡು ಗ್ರೀನ್ ಕಲರ್ ಥ್ರೆಡ್ ಏನಿದೆ ಅದನ್ನು, ಗ್ರೀನ್ ಕಲರ್ ಥ್ರೆಡ್ ಬ್ಯಾಕ್ ಸೈಡ್ ಏನಿದೆ ಡಿಸೈನ್ ಕ್ರೋಶ ವರ್ಕು, ಬ್ಯಾಕ್ ಸೈಡ್ಗೆ ಗ್ಲೋ ಹಾಕಿ ಗ್ರೀನ್ ಕಲರ್ ಥ್ರೆಡ್ನ ಗ್ರೀನ್ ಕಲರ್ ಡಿಸೈನ್ ಮೇಲೇ ಪೇಸ್ಟ್ ಮಾಡ್ಕೊಳ್ಳಿ. ಈ ಥರ ನೋಡಿಕೊಂಡು ಮಾಡಿ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಒಂದು ನಾಟ್ ಹಾಕಿದ್ವಿ ಅಲ್ವಾ, ಅದನ್ನು ಕೂಡ ಬ್ಯಾಕ್ ಸೈಡ್ಗೆ ಗ್ರೀನ್ ಕಲರ್ ಡಿಸೈನ್ ಮೇಲೇ ಪೇಸ್ಟ್ ಮಾಡಿ. ಆವಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ, ಡಿಸೈನ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಫುಲ್ ಕಂಪ್ಲೀಟ್ ಆದಮೇಲೆ ಗ್ಲೂ ಎಲ್ಲ ಹಾಕಿ ಪೇಸ್ಟ್ ಮಾಡಿದ್ಮೇಲೆ ಈ ಥರ ಫಿನಿಶಿಂಗ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಈ ಥರ ಸಿಂಪಲ್ ಆ್ಯಂಡ್ ಈಸಿಯೆಸ್ಟ್ ಟ್ಯುಟೋರಿಯಲ್ಗೋಸ್ಕರ ನನ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಎಂಟಾದ ಸಾರಿ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಮೇಯ್ನ್ಲಿ ಸ್ಯಾರಿ ಕಲರ್ ಥ್ರೆಡ್ನ ಫಸ್ಟ್ ಸ್ಟೆಪ್ಗೆ ಯೂಸ್ ಮಾಡಿ, ಪಲ್ಲು ಕಲರ್ ಥ್ರೆಡ್ನ ಸೆಕೆಂಡ್ ಸ್ಟೆಪ್ಗೆ ಯೂಸ್ ಮಾಡಿ. ಈ ಡಿಸೈನ್ ಫುಲ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.